ಮಾಹಿತಿಗಾಗಿ. ಈ ಮೈಕ್ರೋ ಫಿನಾನ್ಸ್ನವರ ಹಾವಳಿಗೆ ಬ್ರೇಕ್ ಹಾಕೋದಿಕ್ಕೆ ಅಂತಲೇ ಕಳೆದ ವಾರ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ ಆಯಿತು. ಖಡಕ್ ಎಚ್ಚರಿಕೆಯನ್ನ ಕೊಟ್ಟರು ಫಿನಾನ್ಸ್ ಪ್ರತಿನಿಧಿಗಳಿಗೆ. ಆದರೆ ಅವರ ಉಪಟಳ ಮಾತ್ರ ಇನ್ನೂ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಕಾರಣ, ಪ್ರತಿ ದಿನವೂ ಕೂಡ ಸಾಲ ಪಡೆದಂಥವ್ರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಮೈಕ್ರೋ ಫಿನಾನ್ಸ್ ದಬ್ಬಾಳಿಕೆಗೆ ಸಾವಿನ ಸರಣಿ ಏನಿದೆ ಅದು ಮುಂದುವರೆದಿದೆ. ಇವತ್ತು ಮತ್ತೆ 3 ಫೈನಾನ್ಸ್ನವರ ಕಾಟಕ್ಕೆ ಬಲಿಯಾಗಿದ್ದಾರೆ. ಫೈನಾನ್ಸ್ ಕಾಟಕ್ಕೆ ಬಲಿಯಾದವರ ಸಂಖ್ಯೆ ಒಟ್ಟು 11ಕ್ಕೆ ಏರಿಕೆಯಾಗಿದೆ. ಮರ್ಯಾದೆಗೆ ಅಂಜಿ ಜೀವ ಬಿಡ್ತಾ ಇದ್ದಾರೆ ಬಡ ವರ್ಗದವರು. ಸಾಲ ಕೊಟ್ಟು ಜೀವ ಹಿಂಡ್ತಾ ಇವೆ ಮೈಕ್ರೋ ಫೈನಾನ್ಸ್. ಈ ಮೈಕ್ರೋ ಫಿನಾನ್ಸ್ಗೆ ಕಡಿವಾಣ ಹಾಕೋದಿಕ್ಕೆ ಸರ್ಕಾರ ಕ್ರಮ ತೆಗೆದುಕೊಳ್ತಾ ಇದೆ. ಮತ್ತೊಂದು ಕಡೆ ಮೈಕ್ರೋ ಫಿನಾನ್ಸ್ ಸಿಬ್ಬಂದಿಯ ಕಾಟ ಮಾತ್ರ ತಪ್ತಾ ಇಲ್ಲ. ದಿನೇ ದಿನೇ ಪೀಡಿಸ್ತಾ ಇದ್ದಾರೆ. ಎಷ್ಟೋ ಜನ ಊರನ್ನ ಬಿಟ್ಟು ಹೋಗಿದ್ದಾರೆ, ಕಿಡ್ನಿಗಳನ್ನ ಮಾರ್ಕೊಂಡ್ರು. ಅಷ್ಟೇ ಯಾಕೆ ಈಗ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. 11 ಮಂದಿ ಈ ಮೈಕ್ರೋ ಫಿನಾನ್ಸ್ನವರ ಉಪಟಳಕ್ಕೆ ಬಲಿಯಾಗಿದ್ದಾರೆ. ಸರ್ಕಾರ ಒಂದು ಕಡೆ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಅವರಿಗೆ ಕಠಿಣ ಕ್ರಮ ಆಗೋ ನಿಟ್ಟಿನಲ್ಲಿ ಹೊಸ ಕಾನೂನನ್ನ ಜಾರಿಗೆ ತರಬೇಕು ಅಂತ ಮುಂದಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.